पंजाब सिंधु गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाए तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 बोलो भारत माता की बोलो भारत माता की ಪತ್ರಕರ್ತರ ಕೊಡಲಿಲ್ಲ ಅಂದ್ರೆ ನಮಗೆಲ್ಲ ನಿಜವಾಗ್ಲೂ ಸಹ ಕಣ್ಣಾರೆ ಮಹನೀಯರು ತ್ಯಾಗ ಬಲಿದಾನಗಳನ್ನು ಮಾಡಿದಂತ ನಮ್ಮ ಆ ವೇಳೆಯಲ್ಲಿ ತ್ಯಾಗ ಬಲಿದಾನಗಳನ್ನು ಮಾಡಿ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದಾರೆ. ಅದಕ್ಕೆ ಒಂದು ಮಾತಿದೆ, ಈ ಸ್ವಾತಂತ್ರ್ಯ ನಾವು ಬಂದದ್ದು ಎಷ್ಟು ಖುಷಿ ಇದೆಯೋ ಅಷ್ಟೇನೆ ಈ ನಮ್ಮ RSS ನವ್ರು ಏನ್ ಹೇಳ್ತಾರೆ, ಈ BJP ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಅವರು ಕುಮುಖವಾದಂತ ಮಾತುಗಳು ಮಾತಾಡ್ತಾರೆ. ಇದು ಸ್ವಾತಂತ್ರ್ಯ ಬಂದ ದಿನ ಅಲ್ಲ, ಇದು ದೇಶ ವಿಭಜನ ಆದಂತ ದಿನ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ನೋಡಿ ಎಷ್ಟೊಂದು ನೆಗೆಟಿವ್ ಆಟಿಟ್ಯೂಡ್ ಇದೆ ಅವರಿಗೆ, RSS ನವರಿಗೆ ಮತ್ತು BJP ಅವರಿಗೆ. ಯಾಕಂತಂದ್ರೆ ಅವರು ಯಾವತ್ತೂ ಈ ದೇಶದ ಸ್ವಾತಂತ್ರ್ಯಕ್ಕೆ ಯಾರು ಭಾಗವಹಿಸಿದ್ದೇ ಇಲ್ಲ, ಸಾಧ್ಯನೇ ಇಲ್ಲ ಅವರು. ಅದಕ್ಕೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ನಮ್ಮ ಕಾಂಗ್ರೆಸ್ ಪಕ್ಷದ ಧುರೀಣರು ಆಯ್ತಾ, ಮಹಾತ್ಮ ಗಾಂಧೀಜಿ ಇರ್ಬೋದು, ನೆಹರು ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇರ್ಬೋದು ಅಲ್ವಾ, ವಲ್ಲಭಾಯ್ ಪಟೇಲ್ ಇರ್ಬೋದು, ಅಶೋಕ್ ಖಾನ್ ಇರ್ಬೋದು, ಎಷ್ಟು ಜನ ಈ ದೇಶಕ್ಕೆ ತ್ಯಾಗ ಬಲಿದಾನ ಮಾಡಿದ ಜನ. ಅಂಬೇಡ್ಕರ್ ಅವರು ದೊಡ್ಡ ಸಾಮಾಜಿಕ ನ್ಯಾಯ ತಂದುಕೊಟ್ಟಂತ ಅಂಬೇಡ್ಕರ್ ಅವರು ನಮಗೆ ಸ್ವತಂತ್ರ ಎಷ್ಟು ಇಂಪಾರ್ಟೆಂಟ್ ಈ ದೇಶಕ್ಕೆ, ಹಾಗೆ ಒಂದು ಸಾಮಾಜಿಕ ನ್ಯಾಯದಲ್ಲಿ ಕೆಲಸ ಮಾಡುವಂತ ಅಂಬೇಡ್ಕರ್ ಅವ್ರನ್ನ ನಾವು ಮರಿಲೇಬಾರದು. ಹಾಗೇನೆ ಒಂದು ಮಾತು ನನ್ನ ಜ್ಞಾಪಕ ಬರ್ತದೆ, ನಿಜವಾಗ್ಲೂ ಸಹ ನಮ್ಮ ಇಂಡಿಪೆಂಡೆನ್ಸ್ ಬಂತಲ್ಲ, ಆಗ ಸಿಕ್ಕಾಪಟ್ಟೆ ಹಿಂಸೆಗಳು, ಸಿಕ್ಕಾಪಟ್ಟೆ ಒಂದು ಇವೆಲ್ಲ ನಡೆದಲ್ಲ, ಕ್ರೌರ್ಯ ನಡೆದು. ಆಗ ಬಿಟ್ವೀನ್ ದಿ ಲೈನ್ಸ್ ಅಂತ ಹೇಳ್ಬಿಟ್ಟು ಕುಲ್ದೀಪ್ ನಯ್ಯರ್ ಅವರು ಈ ಸ್ವಾತಂತ್ರ್ಯ ಬಂದ ದಿನಗಳ ಬಗ್ಗೆ ತುಂಬಾ ಒಳ್ಳೆ ಪುಸ್ತಕ ಬರೆದಿದ್ದಾರೆ, ನಾವೆಲ್ಲ ಓದ್ಕೊಂಡು. ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನಿಜವಾಗ್ಲೂ ಸಹ ಈ ಸ್ವಾತಂತ್ರ್ಯ ಬಂದ ಖುಷಿ ಜೊತೆ ಇದ್ರೆ ಅಲ್ಲಿ ಸ್ವಾತಂತ್ರ್ಯ ನೆವದಲ್ಲಾದಂತ ಒಂದು ದೊಡ್ಡ ಕ್ರೌರ್ಯ ಹಿಂಸೆಗಳು ಸಹ ಅವರು ಹೇಳ್ತಾರೆ ಲೈನ್ಸ್ ಅಲ್ಲಿ. ಆಗ ಸ್ವಾತಂತ್ರ್ಯ ಬಂದ ದಿನ ಗಾಂಧೀಜಿಯವರು ಪಾಪ ಅವ್ರಿಗೆ ಸ್ವಾತಂತ್ರ್ಯ ಬಂದ ಖುಷಿ ಇದ್ದಾರೆ, ಹಿಂಸೆ ನೋಡ್ಲಾರ್ದೆ ಅವ್ರ ಕಣ್ಣು ಮುಚ್ಕೊಂಡು ಧ್ಯಾನ ಮೌನ ಸ್ಥಿತಿಯಲ್ಲಿ ಬಿಟ್ಟಿದ್ರು. ಪಾಪ ಅವ್ರ ಖುಷಿ ಇರಲಿಲ್ಲ. ಆದ್ರೆ ಇಡೀ ದೇಶದ ಜನತೆ, ಭಾರತದ ಜನತೆ ನಮಗೆ ಸ್ವಾತಂತ್ರ್ಯ ಬಂದ ದಿನಗಳನ್ನ ನಾವು ನೆನಪು ಹಾಕ್ಬೇಕಾಗ್ತದೆ. ಮತ್ತು ಇವತ್ತು ನಾವು ದಿನ ನಾವು ಬರೀ ಈ ಫೋಟೋಗಳು ಇಟ್ಕೊಳ್ತೀವಿ, ಗಾಂಧೀಜಿ ಅವ್ರದ್ದು ಇರ್ಬೋದು, ನೆಹರು ಅವ್ರದ್ದು ಇರ್ಬೋದು, ವಲ್ಲಭಾಯ್ ಪಟೇಲ್ ಇರ್ಬೋದು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವ್ರದ್ದು ಇರ್ಬೋದು, ವಲ್ಲಭಾಯ್ ಪಟೇಲ್ ಅವರು ಇರ್ಬೋದು. ನಾವು ಏನ್ ಸಾಧಿದ್ರು, ಅವರು ದೇಶಕ್ಕೆ ಏನ್ ಸಂದೇಶ ಕೊಟ್ಟರು, ಅದು ಮುಖ್ಯ ಆಗ್ತದೆ. ಅಂಬೇಡ್ಕರ್ ಅವ್ರನ್ನ ನಾವು ವಿಗ್ರಹಗಳ ಮೂಲಕ ಪೂಜೆ ಮಾಡೋದಲ್ಲ, ಗಾಂಧೀಜಿ ಅವ್ರನ್ನ ವಿಗ್ರಹಗಳ ಮೂಲಕ ಪೂಜೆ ಮಾಡೋದಲ್ಲ. ಅವ್ರು ಏನು ವಿಚಾರಗಳು ಹೇಳಿದ್ದಾರೆ, ಅವ್ರೇನು ಸತ್ಯ ಸಂದೇಶವನ್ನು ಕೊಟ್ಟಿದ್ದಾರೆ, ಏನು ಮೌಲ್ಯ ಪ್ರತಿಪಾದನೆ ಮಾಡಿದ್ದಾರೆ, ಅದನ್ನ ನಾವು ನೆನೀತಾ ಈ ದೇಶ ಏನು ಸವಾಲುಗಳು ಎದುರಿಸ್ತಾ ಇದೆ, ಅಷ್ಟೊಂದು ಕಷ್ಟವಾಗಿ ನಮ್ಗೆ ಸ್ವಾತಂತ್ರ್ಯ ತಂದುಕೊಟ್ರಲ್ಲ, ಮತ್ತೆ ಈ ದೇಶ ಮುಂದಿನ ದಿನಗಳಲ್ಲಿ ಏನ್ ಸವಾಲುಗಳು ಮುಂದಿದೆ ಅಂತ ನಾವು ಸಹ ಗಮನಿಸಬೇಕು. ಇವತ್ತು ದಿನ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನವನ್ನೇ ಅದನ್ನ ಬಿಡು ಸಮೇತ ಕೇಳಬೇಕು ಅನ್ನೋ ಮಟ್ಟದಲ್ಲಿ ಇವತ್ತು RSS ಮತ್ತು BJP ಯೋಚನೆ ಮಾಡ್ತಾ ಇರ್ತದ್ದು. ಇದನ್ನ ನಾವು ಕಾಂಗ್ರೆಸ್ನವರು ಯಾವತ್ತೂ ಅಷ್ಟೊಂದು ಸಂವಿಧಾನದ ನಡೆಯಲ್ಲಿ ನಾವು ಮುನ್ನಡೆಸ್ತಾ ಇದ್ದೀವಿ. ಹಾಗೆ ಅಂಬೇಡ್ಕರ್ ಅವರು ಕೊಟ್ಟ ಮೌಲ್ಯಗಳು, ಗಾಂಧೀಜಿ ಕೊಟ್ಟ ಸಂದೇಶಗಳನ್ನ ನಾವು ನೆರವೇರಿಸಿಕೊಂಡು ಹೋಗಬೇಕು ಅಂತ ಹೇಳ್ತಾ ನನಗೆ ಅವಕಾಶ ಕೊಡುತ್ತೆ. ಎಲ್ಲರಿಗೂ ವಂದಿಸ್ತಾ